ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕೆ ನಾ ಹೇಳಿದ್ರಿ, ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ, ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಮತ್ತು ನಾನು ಹೇಳ್ತೀನಿ, ಇವತ್ತು ಒಬ್ಬ ಅಧಿಕಾರಿ ಹೋಗಿ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಅಂತ ತಿಳಿದ್ರಿ. ಅದಕ್ಕೆ ಯಾವ ರೀತಿ ಒಟ್ಟು ಆಡಳಿತ ಬಿಗಿ ಇರಬೇಕು. ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಆದರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಿಲ್ಲ, ಕಠಿಣ ಕ್ರಮ. ಅದು ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತದೆ, ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಇದೆ, ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು. ಇಲ್ಲಂದರೆ ಇನ್ನೂ ಜನ ಭಯಭೀತದಿಂದ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಲ್ಲ, ಅದಕ್ಕೆ ನಾನು ಹೇಳುವಂಥದ್ದು, ಎಲ್ಲೇ ಒಂದು ಕಡೆ ಕೋರ್ಡಿನೇಷನ್ ತೊಂದರೆ ಆಗ್ತಾ ಇದೆ ಅಂತ. ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ, ಹಿಂಗೆ ಈ ರೀತಿಯಾದಂಥ ಒಂದು ಕೊಲೆ ಬೆದರಿಕೆ ಇದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗೂ ಸದ್ಯಕ್ಕೆ ಇನ್ನು ಆಕಸ್ಮಿಕವಾದಂಥ ಘಟನೆಗೆ ಅದೊಂದು ಸಬೂಬು ಹೇಳ್ಬೋದು, ಇಲ್ಲ ಸಡನ್ನಾಗಿ ಆಯಿತು ಅನ್ನುವಂಥದ್ದು. ಇಲ್ಲೇ ಪ್ರಿಕಾಷನ್ ತೊಗೋಬೋದಾಗಿತ್ತು. ತೊಗೊಳ್ಳುವಂಥದ್ದನ್ನು ಅವಕಾಶ ಇದ್ದಾಗ ನಾನು ತೊಗೊಂಡಿಲ್ಲ ಅಂತಂದರೆ ಇದು ಸರ್ಕಾರದ ವೈಫಲ್ಯ, ಇಲ್ಲಿಯ ಸ್ಥಳೀಯ ಆಡಳಿತದ ವೈಫಲ್ಯ ಎದ್ದು ಕಾಣ್ತದೆ. ಅದಕ್ಕೆ ನಾ ಹೇಳಿದ್ರಿ, ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ, ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಮತ್ತು ನಾನು ಹೇಳ್ತೀನಿ, ಇವತ್ತು ಒಬ್ಬ ಅಧಿಕಾರಿ ಹೋಗಿ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಅಂತ ತಿಳಿದ್ರಿ. ಅದಕ್ಕೆ ಯಾವ ರೀತಿ ಒಟ್ಟು ಆಡಳಿತ ಬಿಗಿ ಇರಬೇಕು. ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಆದರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಿಲ್ಲ, ಕಠಿಣ ಕ್ರಮ. ಅದು ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತದೆ, ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಇದೆ, ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು. ಇಲ್ಲಂದರೆ ಇನ್ನೂ ಜನ ಭಯಭೀತದಿಂದ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಲ್ಲ, ಅದಕ್ಕೆ ನಾನು ಹೇಳುವಂಥದ್ದು, ಎಲ್ಲೇ ಒಂದು ಕಡೆ ಕೋರ್ಡಿನೇಷನ್ ತೊಂದರೆ ಆಗ್ತಾ ಇದೆ ಅಂತ. ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ, ಹಿಂಗೆ ಈ ರೀತಿಯಾದಂಥ ಒಂದು ಕೊಲೆ ಬೆದರಿಕೆ ಇದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗೂ ಸದ್ಯಕ್ಕೆ ಇನ್ನು ಆಕಸ್ಮಿಕವಾದಂಥ ಘಟನೆಗೆ ಅದೊಂದು ಸಬೂಬು ಹೇಳ್ಬೋದು, ಇಲ್ಲ ಸಡನ್ನಾಗಿ ಆಯಿತು ಅನ್ನುವಂಥದ್ದು. ಇಲ್ಲೇ ಪ್ರಿಕಾಷನ್ ತೊಗೋಬೋದಾಗಿತ್ತು. ತೊಗೊಳ್ಳುವಂಥದ್ದನ್ನು ಅವಕಾಶ ಇದ್ದಾಗ ನಾನು ತೊಗೊಂಡಿಲ್ಲ ಅಂತಂದರೆ ಇದು ಸರ್ಕಾರದ ವೈಫಲ್ಯ, ಇಲ್ಲಿಯ ಸ್ಥಳೀಯ ಆಡಳಿತದ ವೈಫಲ್ಯ ಎದ್ದು ಕಾಣ್ತದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕೆ ನಾ ಹೇಳಿದ್ರಿ, ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ, ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಮತ್ತು ನಾನು ಹೇಳ್ತೀನಿ, ಇವತ್ತು ಒಬ್ಬ ಅಧಿಕಾರಿ ಹೋಗಿ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಅಂತ ತಿಳಿದ್ರಿ. ಅದಕ್ಕೆ ಯಾವ ರೀತಿ ಒಟ್ಟು ಆಡಳಿತ ಬಿಗಿ ಇರಬೇಕು. ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಆದರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಿಲ್ಲ, ಕಠಿಣ ಕ್ರಮ. ಅದು ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತದೆ, ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಇದೆ, ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು. ಇಲ್ಲಂದರೆ ಇನ್ನೂ ಜನ ಭಯಭೀತದಿಂದ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಲ್ಲ, ಅದಕ್ಕೆ ನಾನು ಹೇಳುವಂಥದ್ದು, ಎಲ್ಲೇ ಒಂದು ಕಡೆ ಕೋರ್ಡಿನೇಷನ್ ತೊಂದರೆ ಆಗ್ತಾ ಇದೆ ಅಂತ. ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ, ಹಿಂಗೆ ಈ ರೀತಿಯಾದಂಥ ಒಂದು ಕೊಲೆ ಬೆದರಿಕೆ ಇದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗೂ ಸದ್ಯಕ್ಕೆ ಇನ್ನು ಆಕಸ್ಮಿಕವಾದಂಥ ಘಟನೆಗೆ ಅದೊಂದು ಸಬೂಬು ಹೇಳ್ಬೋದು, ಇಲ್ಲ ಸಡನ್ನಾಗಿ ಆಯಿತು ಅನ್ನುವಂಥದ್ದು. ಇಲ್ಲೇ ಪ್ರಿಕಾಷನ್ ತೊಗೋಬೋದಾಗಿತ್ತು. ತೊಗೊಳ್ಳುವಂಥದ್ದನ್ನು ಅವಕಾಶ ಇದ್ದಾಗ ನಾನು ತೊಗೊಂಡಿಲ್ಲ ಅಂತಂದರೆ ಇದು ಸರ್ಕಾರದ ವೈಫಲ್ಯ, ಇಲ್ಲಿಯ ಸ್ಥಳೀಯ ಆಡಳಿತದ ವೈಫಲ್ಯ ಎದ್ದು ಕಾಣ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.